ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬ್ಯಾಕ್ ಟು ಯೂಟ್ಯೂಬ್ ಅಂತ ಬರ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಏನು ಅಂದರೆ, ನನ್ನ ಕಾರ್ ಆಗಿರುವಂಥ ಹೈ ಕ್ರಾಸ್ ಇದನ್ನು ರಿವ್ಯೂ ಮಾಡಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಕನ್ನಡದಲ್ಲಿ ತುಂಬ ಜನ ಮಾಡಿದ್ದಾರೆ, ಮಾಡಿಲ್ಲ ಅಂತ ಅಲ್ಲ, ಒಂದು ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇರೋದು, ನೋಡೋಣ ಅಂತ ಹೆಂಗಿರುತ್ತೆ ಅಂತ. ಸೊ ಬನ್ನಿ ಈ ಕಾರನ್ನು ರಿವ್ಯೂ ಮಾಡೋಣ. ಸೊ ಬೇಸಿಕಲಿ ಇದು ಬಂದ್ಬಿಟ್ಟು ಇವಾಗ 2 ಲೀಟ್ರ್ ಇಂಜಿನ್ನು, ಅದು 5th ಜೆನ್ನು ಇನ್ಲೈನ್ VVTi ಇಂಜಿನ್ ಅಂತ ಹೇಳಿ. ಸೊ ಡಿಸ್ಪ್ಲೇಸ್ಮೆಂಟ್ ಏನು ಸಿ ಸಿ ಬಗ್ಗೆ ಬಂದರೆ ನಾವು 1987 cc ಇಂಜಿನಿಂದು ಆ್ಯಂಡ್ 183 ಹಾರ್ಸ್ ಪವರು ಆ್ಯಟ್ 6600 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಟಾರ್ಕ್ ಬಂದುಬಿಟ್ಟು 188 ನ್ಯೂಟನ್ ಮೀಟರ್ ಆಫ್ ಟಾರ್ಕ್, ಅದು ಬಂದುಬಿಟ್ಟು 4300 to 5100 RPM ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. 188 ನ್ಯೂಟನ್ ಮೀಟರ್ ಆಫ್ ಟಾರ್ಕು. ಸೊ ಕಮಿಂಗ್ ಟು ದ ಸಿಲಿಂಡರ್ಸು, 4 ಸಿಲಿಂಡರ್ ಇದೆ, 1 2 3 4. ಸೊ 4 ಸಿಲಿಂಡರ್ ಇಂಜಿನ್ ಇದು. ಆ್ಯಂಡ್ ಇದೇನು ಅಂದರೆ ಗೇರ್ ಬಾಕ್ಸ್ ಬಂದುಬಿಟ್ಟು ಡ್ರೈವ್ ಅಂತೇಳಿ ಗೇರ್ ಬಾಕ್ಸು. ಡ್ರೈವ್ ಅಂದರೆ ಬೇಸಿಕಲಿ ಎಲೆಕ್ಟ್ರಾನಿಕ್ ಗೇರ್ ಬಾಕ್ಸ್ ಅಂತ. ಅದು ಆದಮೇಲೆ ಇನ್ನೊಂದೇನು ಅಂದರೆ, ಇದು ಹೈಬ್ರಿಡ್ ಆಗಿರೋದ್ರಿಂದ ನಿಮಗೆ ಮೇನ್ಲಿ ಒಂದು ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಏನು ಅಂದರೆ ಎಫಿಷಿಯನ್ಸಿ, ಮೇನ್ಲಿ ಹೈಬ್ರಿಡ್ ಅಂದರೆ ಇಟ್ಸ್ ಎ ಕಾನ್ಸೆಪ್ಟ್ ಆಫ್ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ಕಿಂದು ಕಂಬೈನ್. ಬಟ್ ಇದು ಎಲೆಕ್ಟ್ರಿಕ್ ಆದರೂ ಚಾರ್ಜ್ ಮಾಡೋಂಗಿಲ್ಲ, ನಿಮಗೆಲ್ಲೋ ಚಾರ್ಜರ್ ಪ್ಲಗ್ ಏನಿಲ್ಲ. ಸೊ ಇಟ್ಸ್ ಎ ಮೈಲ್ಡ್ ಹೈಬ್ರಿಡು. ನೀವು ಯಾವಾಗ ಬ್ರೇಕ್ ಮಾಡ್ತೀರಾ ಅಥವಾ ರೀಜನರೇಟ್ ಅಂದರೆ ನೀವು ಆಕ್ಸಿಲೇಟ್ರ್ ಬಿಟ್ಟಾಗ ಅದಾಗದೇ ಆಟೋಮೆಟಿಕ್ ಜನ್ರೇಟ್ ಆಗ್ತಾ ಇರುತ್ತೆ ಎಲೆಕ್ಟ್ರಿಕ್ಕು. ಸೊ ಅದು ಜನ್ರೇಟ್ ಆಗಿ ನಿಮಗೆ ಏನಾಗುತ್ತೆ, ಕಂಬೈನ್ಡ್ ಮೈಲೇಜು ಕಂಪ್ನಿ ಕ್ಲೇಮ್ ಮಾಡೋದು 23 ಅಂತ ಹೇಳಿ, ಅರೌಂಡ್ 17 to 18 ಅಂತೂ ಬಂದೇ ಬರುತ್ತೆ. ನೀವು ಈವೊಂದು ಇಫ್ ಸ್ವಲ್ಪ ರಫಾಗಿ ಯೂಸ್ ಮಾಡಿದ್ರು, ಇನ್ನೂ ತೀರಾ ರಫಾಗಿ ಯೂಸ್ ಮಾಡ್ತೀರಾ ಅಂದರೆ 16 ಅಂತೂ ಕೊಡುತ್ತೆ ಆನ್ ಆನ್ ಆ್ಯಾವ್ರೇಜು. ಬಟ್ ಹೈವೇಗಿಂತ ಸಿಟಿ ಮೈಲೇಜ್ ತುಂಬ ಚೆನ್ನಾಗಿರೋದು ಈ ಗಾಡಿ. ಹೈವೇಲಿ ಏನಾಗುತ್ತೆ, ನಿಮಗೆ ಆಕ್ಸಲರೇಷನ್ ಮಾಡ್ತಾನೆ ಇರ್ತೀರ, ಸೊ ಹೈಬ್ರಿಡ್ ಎಫೆಕ್ಟಿವ್ ಆಗಿ ಬರೋಲ್ಲ. ಅದೇ ಸಿಟಿಯಲ್ಲಾದರೆ ನಿಮಗೆ ಹೈಬ್ರಿಡು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾಕಂದರೆ ನಿಮ್ದು ಆಕ್ಸಲರೇಷನ್ ಕಮ್ಮಿ ಆಗಿರುತ್ತೆ. ಸೊ ಬೇಸಿಕಲಿ ಅಲಾಯ್ ಬಗ್ಗೆ ಹೇಳೋದಾದರೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಆರ್ 18 ಇಂಚ್ ಅಲಾಯ್ ಓನ್ಲಿ. 18 ಇಂಚ್ ಅಲಾಯ್. ಆಮೇಲೆ ಇದು ಒಂಥರ ಅಲ್ಯೂಮಿನಿಯಂ ಬ್ರಷ್ಡು, ಯಾಕಂದರೆ ನಿಮಗೆ ಅದು ನಾರ್ಮಲ್ ಅಲಾಯ್ಸ್ ಥರ ಕಾಣಲ್ಲ, ಒಂಥರ ರಿಫ್ಲೆಕ್ಷನ್ ಕಾಣುತ್ತೆ. ಈಗ ಕೊಳೆ ಆಗಿರೋದ್ರಿಂದ ಹಂಗೆ ಅನಿಸ್ತಿದೆ, ಬಟ್ ಆ್ಯಕ್ಚುಲಾಗಿ ಒಂದು ವೀಡಿಯೋ ಕ್ಲಿಪ್ಪಿಂಗೋ ಇಲ್ಲಾಂದರೆ ಒಂದು ಫೋಟೋ ಇನ್ಸರ್ಟ್ ಮಾಡ್ತೀನಿ, ರಿಫ್ಲೆಕ್ಟ್ ಆಗುತ್ತೆ ನಿಮಗೇನೇ ಇದ್ದರೂ, ಕ್ರೋಮ್ ಎಫೆಕ್ಟ್ ಥರ ಬರುತ್ತೆ. ದೆನ್ ಕಮ್ಮಿಂಗ್ ಟು ದ ಟಯರು, ಗುಡ್ಡಿಯರ್ ಟಯರ್ ಹಾಕಿದ್ದಾರೆ, 225/50 R18 ಅಂದರೆ 18 ಇಂಚ್ ಆಫ್ ಇದು ಅಲಾಯ್ ಅಂತ ಹೇಳಿ. ಆ್ಯಂಡ್ ಡಿಸ್ಕ್ ಬ್ರೇಕು, ಇದಾಗಲಿ ರೇರ್ ಆಗಲಿ ಬೋತ್ ಆರ್ ಡಿಸ್ಕ್ ಬ್ರೇಕ್ ಓನ್ಲಿ. ಸೊ ಬೂಟ್ ಸ್ಪೇಸ್ ಅಂದರೆ ಇದು ಬಂದುಬಿಟ್ಟು ಟೇಲ್ ಗೇಟು, ಎಲೆಕ್ಟ್ರಿಕಲ್ ಟೇಲ್ ಗೇಟ್. ಇದು ಒಂದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ. ಆ್ಯಂಡ್ ರಿಮೋಟಲ್ಲೂ ನೀವು ಆ್ಯಕ್ಸೆಸ್ ಮಾಡ್ಬೋದು, ಈವನ್ ಇನ್ಸೈಡಲ್ಲೂ ನಿಮಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಈ ಸೀಟ್ಸ್ ಬಂದುಬಿಟ್ಟು ರಿಕ್ಲೈನ್ ಮಾಡ್ಬೋದು, ಪುಲ್ ಮಾಡ್ಬೋದು, ಸಿಂಪಲ್. ಇಲ್ಲೊಂದು ಬಟನ್ ಇದೆ, ಇದು ಮಾಡಿದ ತಕ್ಷಣ ಫ್ಲ್ಯಾಟ್ ಬೆಡ್ ಆಗುತ್ತೆ. ಸೊ ಟೇಲ್ಗೇಟ್ ಬಂದುಬಿಟ್ಟು 300 ಲೀಟರ್ಸ್ ಆಫ್ ಸ್ಪೇಸ್ ಇರೋದು. ಆ್ಯಂಡ್ ಇಲ್ಲೊಂದು ಊಫರ್ ಇದೆ JBLದು, ದಟ್ ಇಸ್ ಅ ಸಬ್ ಊಫರ್. ಸೊ ಇಷ್ಟು ಬಿಟ್ಟರೆ ಇನ್ನೇನು ಇದೆ, 2 ಸೀಟ್ ಓಪನ್ ಆಗುತ್ತೆ. ಸ್ಪೇಸ್ ಓಕೆ ಫಾರ್ ಎ 7 ಸೀಟರ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಇನೋವಾ ಆರ್ ಫಾರ್ಚುನರ್. ಮತ್ತು ಈ ಬಟನ್ ಪ್ರೆಸ್ ಮಾಡಿದ್ರೆ ಟೇಲ್ಗೇಟ್ ಕ್ಲೋಸ್ ಆಗುತ್ತೆ. ಸೊ ಗಾಡೀಲಿ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀವಿ, ಇದಕ್ಕೆ ಏನೇನು ಅಪ್ಗ್ರೇಡ್ ಮಾಡಿಸಿದ್ದೀವಿ ಅನ್ನೋದಾದರೆ, ಇದು ಬಂದುಬಿಟ್ಟು ವೇರಿಯಂಟ್ ಬಂದುಬಿಟ್ಟು ZX ವೇರಿಯಂಟ್ ಅಷ್ಟೇ, ನಾಟ್ ZX ಆಪ್ಷನಲ್ ಅಲ್ಲ. ZX ಆಪ್ಷನಲ್ ಫುಲ್ ಟಾಪ್ ಎಂಡು. ಅದರಲ್ಲಿ ಏನು ಬರುತ್ತೆ ಅಂದರೆ, ಒಂದು ರೆಡಾರ್ ಬರುತ್ತೆ, ಅಲ್ಲಿ ನಿಮಗೆ ಮಿರರ್ ಹತ್ರ ಬಂದುಬಿಡುತ್ತೆ ಅದೊಂದು ರೆಡಾರ್. ಅದೇನಕ್ಕೆ ಅಂದರೆ ಅಡಾಸ್ ಫ್ರೀಸನಿಗೆ ಕೊಟ್ಟಿದ್ದಾರೆ. ಅಡಾಸ್ ಲೆವೆಲ್ 2 ಏನೋ ಇದೆ ಇದರಲ್ಲಿ, ಲೆವೆಲ್ 2 ಆರ್ ಲೆವೆಲ್ 1 ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಾವು ಅಡಾಸ್ ತೊಗೊಂಡಿಲ್ಲ, ಬೇಡ ಅಂತೇಳಿ ನಾವು ಬರೀ ZX ವೇರಿಯಂಟ್ ತೊಗೊಂಡಿರೋದು. 360 ಡಿಗ್ರಿ ಕ್ಯಾಮ್ರಾ ಇದೆ, ಇಲ್ಲೂ ಇದೆ. ದೆನ್ ಮಿರರ್ ಕೆಳಗೇನೂ ಬರುತ್ತೆ, ಸೊ ಕವರ್ ಆಗುತ್ತೆ. ಇದು ಬಂದುಬಿಟ್ಟು ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಪಾರ್ಟ್, ಇನೋವಾ ಅಂತ ಏನಿದೆ ಇದು ಕ್ರೋಮಲ್ಲಿ. ದೆನ್ ಏನು ಬಂದಿದೆಯಲ್ಲ ಈ ಪಾರ್ಟು, ಇದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ದೇನೆ. ದೆನ್ ಇದು ಆಕ್ಸಿಲರಿ ಲೈಟ್ ನಾವು ಹೊರಗೆ ಹಾಕ್ಸಿರೋದು, ಇದು ಕೂಡ ಒಂದು ಎಕ್ಸ್ಟ್ರಾ ಫಿಟ್ಟಿಂಗು. ದೆನ್ ನಂಬರ್ ಪ್ಲೇಟಿಗೆ ಒಂದು ಕವರ್ ಹಾಕ್ಸಿದ್ದೀವಿ. ಅದಷ್ಟು ಫ್ರಂಟಲ್ಲಿ ಬಂದರೆ, ಸೈಡಿಗೆ ಬಂದರೆ ಇವಾಗ ಇದೆಲ್ಲ ಕ್ರೋಮ್ ಎಲ್ಲ ಗಾಡಿಯಲ್ಲೇ ಬರುತ್ತೆ ಇದೇ ಥರನೇ. ದೆನ್ ಕಮಿಂಗ್ ಟು ದಿಸ್ ಒನ್, ಇದು ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಪಾರ್ಟು, ಇದು ಆಲ್ಸೋ ಎಕ್ಸ್ಟ್ರಾ ಫಿಟ್ಟಿಂಗ್ ಪಾರ್ಟು. ದೆನ್ ಇದೇನು ಡೋರ್ ಮೇಲೆ ಇದು ಸೈಡ್ ಗಾರ್ಡ್ ಇದೆಲ್ಲ, ಅದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ದೆ.
ಸ್ಟೆಪ್ಪರ್ಸ್ ಬಂದುಬಿಟ್ಟು ಆಫ್ಟರ್ ಮಾರ್ಕೆಟು, ಶೋರೂಮಿಂದಲ್ಲ. ಸೊ ಹೈ ಕ್ರಾಸ್ ಅಂತೇಳಿ ಲೇಬಲ್ ಆಗಿ ಕ್ರೋಮ್ ಎಫೆಕ್ಟಲ್ಲಿರೋದಕ್ಕೆ ಹೊರಗಿಂದನೇ ಹಾಕ್ಸಿರೋದು. ದೆನ್ ಇದು ಬಂದುಬಿಟ್ಟು ಡೋರ್ ತೆಗ್ದಾಗ ಟಚ್ ಆಗಬಾರ್ದು ಅಂತ ಹೇಳಿ, ಸ್ಕ್ರ್ಯಾಚ್ ಆಗಬಾರ್ದು ಬೇರೆ ಕಾರಿಗೆ ಟಚ್ ಆದರೆ ಅಂತೇಳಿ ಇದನ್ನು ಹಾಕಿರೋದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಅನ್ ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗು ಫಾರ್ ಸಪೋರ್ಟು, ಯಾರು ಹಿಂಗೆ ನಿಂತ್ಕೊಂಡ್ರೆ ಅಂತ ಹೇಳಿ ಹಿಡ್ಕೊಳ್ಳೋಕ್ಕೆ ಅಂತೇಳಿ ಒಂದು ಸಪೋರ್ಟಿಗಿರೋದು. ಅದು ಬಿಟ್ಟರೆ ಬ್ಯಾಕ್ ಸೈಡ್ ಬಂದರೆ ಇದು ಒಂದು ನಂಬರ್ ಪ್ಲೇಟ್ ಫ್ರೇಮ್ ಇದೆ. ಆ್ಯಂಡ್ ಈ ಪಾರ್ಟ್ ಏನಿದೆ ಇದು ಕೂಡ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಫ್ರಂಟಲ್ಲೂ ಸೇಮ್ ಇದೇ ಥರನೇ ಇದೆ, ಅದು ಕೂಡ ಸಿಲ್ವರ್ದು, ಅದು ಎಕ್ಸ್ಟ್ರಾ ಫಿಟ್ಟಿಂಗು. ದೆನ್ ಎಕ್ಸಾಸ್ಟಿಂದ ಏನಿದೆ ಅದು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗು. ಅದು ರೌಂಡು ಕ್ರೋಮ್ ಥರದ್ದು ಅದೊಂಥರ ಬರುತ್ತೆ ಕ್ಯಾಪ್, ಅದು ಎಕ್ಸಾಸ್ಟಿಗೆ. ಆ ಕ್ಯಾಪನ್ನು ಕೂಡ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದು. ಆಮೇಲೆ ಗಾಡಿ ಆ್ಯಕ್ಚುಲಾಗಿ 30% ಟಿಂಟ್ ಆಗಿದೆ. ಎಲ್ಲಿ ಅಂದರೆ 3 ಟಿಂಟ್ ಮಾಡಿಸಿರೋದು. ಲೀಗಲಿ 30% ಅಲೋ ಇರೋದು, 70% ವಿಸಿಬಿಲಿಟಿ ಇರಬೇಕು. ಸೊ 70% ವಿಸಿಬಿಲಿಟಿ ಇದೆ, 30% ಟಿಂಟ್ ಆಗಿದೆ. ಇಷ್ಟು ಬಂದುಬಿಟ್ಟು ಮೇಜರಾಗಿ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರೋದು ಈ ಗಾಡಿಯಲ್ಲಿ. ಅದು ಬಿಟ್ಟರೆ ಇನ್ನೇನಿಲ್ಲ, ಇನ್ನು ಕಂಪ್ಲೀಟ್ ಸ್ಟಾಕ್ ಫಾರ್ಮಲ್ಲೇ ಇದೆ. ಇಂಟೀರಿಯರ್ ಎಲ್ಲ ಸ್ಟಾಕಲ್ಲೇ ಇದೆ, ಏನು ಇಂಟೀರಿಯರ್ ಏನು ಚೇಂಜಸ್ ಮಾಡಿಲ್ಲ. ಮ್ಯಾಟ್ಸ್ ಮಾತ್ರ ಬಂದುಬಿಟ್ಟು ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಏನಾಗಿದೆ ಅಂತ ಇಂಟೀರಿಯರ್ದು. ಸೊ ದಿಸ್ ಈಸ್ ದ ಔಟ್ಲುಕ್ ಆಫ್ ದ ಕಾರು. ಇನ್ನೊಂದೇನು ಅಂದರೆ ಈ ಪೆಟ್ರೋಲ್ ಗಾಡಿಗಳಲ್ಲಿ ನಿಮಗೆ ಡೀಸೆಲಲ್ಲಿ ಈಗ DEF ಅಂತೇಳಿ ಹಾಕಬೇಕು, ಆ್ಯಡ್ ಬ್ಲೂ ಅಂತ ಬರುತ್ತೆ. ಸೊ ಪೆಟ್ರೋಲ್ ಕಾರ್ಗಳಿಗೆ ಅದ್ರದ್ದು ಅವಶ್ಯಕತೆ ಇಲ್ಲ, ಯಾಕಂದರೆ BS6 ನಾರ್ಮ್ಸ್ನ ಹಂಗೆ ಪಾಸ್ ಮಾಡುತ್ತೆ. ಸೊ ಓನ್ಲಿ ಫಾರ್ ಡೀಸೆಲ್ ವೇರಿಯಂಟ್ಸು ನಿಮಗೆ ಅದಿರೋದು. ಆಮೇಲೆ ಹೈ ಕ್ರಾಸಲ್ಲಿ ನಿಮಗೆ ಡೀಸೆಲ್ ಕಾರ್ ಕೂಡ ಬರೋಲ್ಲ, ಓನ್ಲಿ ಪೆಟ್ರೋಲ್ ಇರೋದು. ಪೆಟ್ರೋಲ್ ಬಿಟ್ಟರೆ ಪೆಟ್ರೋಲ್ ಹೈಬ್ರಿಡ್ ಇರೋದು. ಸೊ ಇದೆರಡೇ ವೇರಿಯಂಟ್ ಸಿಗೋದ್ರಿಂದ ನಿಮಗೆ ಡೀಸೆಲ್ ಆಪ್ಷನ್ ಇಲ್ಲ. ಆ್ಯಂಡ್ 3 ವೇರಿಯಂಟ್ ಬರುತ್ತೆ, GX, VX, ZX ಆಪ್ಷನಲ್ ಒಂದು. ಸೊ VX ಇಸ್ ಅ ಮಿಡ್ ವರ್ಷನ್ನು, ಅದರಲ್ಲೂ ನಿಮಗೆ 2 ವೇರಿಯಂಟ್ಸ್ ಇದೆ, VX ಆಪ್ಷನಲ್ ಅಂತ. ಅದು VX ಇಂದ ZX ಆಪ್ಷನಲ್ ತನಕ ಹೈಬ್ರಿಡ್ ಆಪ್ಷನ್ಸ್ ಬರುತ್ತೆ. ಬಟ್ GX ಬಂದುಬಿಟ್ಟು ಕಂಪ್ಲೀಟ್ ಪೆಟ್ರೋಲ್ದು. ಅದು ಏನೋ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಅಂತ ಏನೂ ಬರೋಲ್ಲ. ಇದರಲ್ಲಿ ಸನ್ರೂಫು ಕೂಡ ಇದೆ ಮೇಲ್ಗಡೆ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನ ಇದೆ. ಸೊ LED ಟೇಲ್ ಲ್ಯಾಂಪ್ಸ್, LED ಹೆಡ್ ಲ್ಯಾಂಪ್ಸ್ ಆ ಥರ ಎಲ್ಲ ಇದಿರೋದು. ಆಮೇಲೆ ಡೇ ಲೈಟು DRL ಇದೆ. DRL ಬಂದುಬಿಟ್ಟು ನಿಮಗೆ ಅದು VX ಆಗಲಿ ಮತ್ತು GXಲ್ಲಾಗಲಿ ಬರೋಲ್ಲ. ಕೆಲವರು ಎಕ್ಸ್ಟ್ರಾ ಫಿಟ್ಟಿಂಗ್ ಅದನ್ನು ಮಾಡಿಸ್ಕೊತಾರೆ. VX ಆಪ್ಷನಲ್ಲೂ ಐ ಗೆಸ್ ಬರೋಲ್ಲ ಅನ್ಕೊತೀನಿ. ಬಟ್ ZX ಆಪ್ಷನಲ್ಲಲ್ಲಿ DRL ಬಂದೇ ಬರುತ್ತೆ. ಸೊ ಇದಿಷ್ಟು ಬಂದುಬಿಟ್ಟು ಇದ್ರದ್ದು ಎಕ್ಸ್ಟೀರಿಯರ್ದು. ಸೊ ನೆಕ್ಸ್ಟ್ ಇಂಟೀರಿಯರ್ ನೋಡೋಣ. ಸೊ ಇದೇ DRL ಬರೋದು ಲೈಟ್ಸು. ರಾತ್ರಿ ಹೊತ್ತು ನಿಮಗೆ ತೋರಿಸ್ತೀನಿ, ಅದೊಂದು ವೀಡಿಯೋ ಮಾಡಿರ್ತೀನಿ. ದಿಸ್ ಇಸ್ ಹೆಡ್ ಲ್ಯಾಂಪು. ಇದು ಲೋ ಬೀಮ್ದು, ಇದು ಹೈ ಬೀಮ್ದು ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ಚಿಕ್ಕದಾಗಿ ಒಂದು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಫ್ರಂಟ್ ಸೆನ್ಸರ್ಸ್ ಆಲ್ಸೋ ಇದೆ. ಇದೇನು ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಒಂದು ಸೆನ್ಸರು. ಇದೇನು ಅದು ಬಿಟ್ಟರೆ ಇಲ್ಲೊಂದು ಸೆನ್ಸರ್ ಇದೆ. ಸೊ ಇಲ್ಲೂ ಒಂದಿದೆ, ಇಲ್ಲೊಂದಿದೆ. ಫ್ರಂಟ್ ಸೆನ್ಸರ್ಸ್ ಎಲ್ಲ ವರ್ಕ್ ಆಗುತ್ತೆ. ಅಂದರೆ ನಿಮಗೆ ಜಡ್ಜ್ ಮಾಡೋಕ್ಕೆ ಪಾರ್ಕ್ ಮಾಡಿದಾಗ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಂಟೀರಿಯರ್ ವೈಸ್ ಬಂದರೆ ಕಾರಿಂದು, ಸೊ ದಿಸ್ ಇಸ್ ದ ಸ್ಟೇರಿಂಗ್ ವೀಲ್.